You know what? The hardest lesson I learned about people, they leave you even when you don't leave them. Hi everyone. This is Anu and welcome back to today's episode. And ಇವತ್ತು ನಾವು ತುಂಬಾ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತೀವಿ ವಿಚ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಹೆಲ್ಪ್ಫುಲ್ ಟು ಅ ಲಾಟ್ ಆಫ್ ಪೀಪಲ್. ನನ್ಗಿದು ತುಂಬಾನೇ ಬೆನಿಫಿಟ್ ಆಗಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಅಟ್ ಫಸ್ಟ್ ನಂಗೆ ತುಂಬಾನೇ ಎಫೆಕ್ಟ್ ಆಗ್ತಾ ಇತ್ತು ದಟ್ ಯಾಕೆ ಬಿಟ್ಟೋಗ್ತಾರೆ, ನಾನೇನ್ ತಪ್ಪು ಮಾಡಿದೆ, ನಾನ್ ಏನಾದ್ರೂ ತಪ್ಪಾಗಿ ಹೇಳಿರ್ಬೋದಾ ಅಂತ ನಾನೇ ಅವ್ರ ಹಿಂದೆ ಹೋಗಿ ಸಾರಿ ಕೇಳೋದು, ಇಲ್ಲ ನಾನೇ ಅವ್ರ ಹಿಂದೆ ಹೋಗಿ ಐ ಯೂಸ್ ಟು ಆಸ್ಕ್ ದೆಮ್ ಏನಾಯ್ತು, ಯಾಕೆ, ಏನು, ಎಲ್ಲ ಪ್ರತಿಯೊಂದು ಅದು ನಾನು ಕೇಳ್ತಾ ಇದ್ದೆ. ಪ್ಲಸ್ ನಾನು ತುಂಬಾ ಸತಿ ಕ್ವೆಶನ್ ಮಾಡ್ಕೊಳ್ತಾ ಇದ್ದೆ ದಟ್ ನನ್ನ ಕಡೆಯಿಂದ ಏನೋ ತಪ್ಪಾಗ್ಬಿಟ್ಟಿದೆ, ನಾನೇನೋ ತಪ್ಪು ಮಾಡ್ಬಿಟ್ಟಿದೀನಿ, ಅದಕ್ಕೆ ಅವ್ರು ಚೇಂಜ್ ಆಗ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರು ಈ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಓವರ್ ಟೈಮ್ ನನ್ಗೊಂದ್ ರಿಯಾಲಿಟಿ ಸ್ಟ್ರೈಕ್ ಆಯ್ತು. ಅಂಡ್ ಅಲ್ಲಿ ನನಗೆ ಅರ್ಥ ಆಗಿದ್ದೇನು ಅಂತಂದ್ರೆ ದಟ್ ದೇ ಲಿವ್ ಯು ಜಸ್ಟ್ ಫಾರ್ ನೋ ರೀಸನ್. ಸೊ ಅದ್ರಿಂದ ನನ್ಗೆ ಅರ್ಥ ಆಗಿದ್ದೇನಂದ್ರೆ ನಾಟ್ ಎವ್ರಿಬಡಿ ಇಸ್ ಮೆಂಟ್ ಟು ಸ್ಟೇ ಇನ್ ಯೋರ್ ಲೈಫ್. ಕೆಲವರು ಜಸ್ಟ್ ನಮಗ್ ಬಂದ್ ಪಾಠ ಹೇಳ್ಕೊಟ್ಟು ಹೋಗ್ತಾರಷ್ಟೇ, ಅವ್ರು ನಮ್ ಜೊತೆ ಇರಲ್ಲ. ಇದರಿಂದ ನಾನ್ ಕಲ್ತ್ಕೊಂಡಿದ್ದು ದಟ್ ನಾಟ್ ಟು ಚೇಸ್ ಎನಿಬಡಿ, ಆ ಸಿಚುವೇಶನ್ ಅರ್ಥ ಮಾಡ್ಕೊಂಡು ಓಕೆ ಇಟ್ಸ್ ಓಕೆ, ಈಗ ನಾನು ಸ್ಟಾಪ್ ಮಾಡಿದೀನಿ ಕಂಪ್ಲೀಟ್ ಆಗಿ ಟು ಗೋ ಬಿಹೈಂಡ್ ದೆಮ್. ಆಲ್ಸೋ ಅವ್ರು ಅವಾಗ ಫೀಲ್ ಆಗ್ತಾ, ಅವ್ರು ಅವಾಗ ಅನ್ಕೊಳ್ತಾರೆ ವಾಟ್ ಇಸ್ ದಿಸ್, ನೀನ್ ನನ್ನ ತುಂಬಾ ಟಾರ್ಚರ್ ಮಾಡ್ತಾ ಇದ್ಯಾ, ನೀನ್ ಯಾಕೆ ನನ್ನ ಹಿಂದೆ ಹಿಂದೆ ಬರ್ತಾ ಇದ್ಯಾ, ಅವ್ರು ನಾನ್ ಚೇಂಜ್ ಆಗಿಲ್ಲ ನೀನ್ ಚೇಂಜ್ ಆಗಿದ್ಯಾ, ಲಾಟ್ ಆಫ್ ಥಿಂಗ್ಸ್ ಲೈಕ್ ದಿಸ್. ಸೊ ಕಂಪ್ಲೀಟ್ಲಿ ಅವಾಯ್ಡ್. ನಿಮ್ಗೆ ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಡೂ ಫಾಲೋ ಮೀ. ಸೊ ಐ ಹೋಪ್ ನೀವೆಲ್ಲ ನನ್ನ ಫಾಲೋ ಮಾಡ್ತೀರಾ ಅಂತ ಹೇಳಿ. ಪ್ಲೀಸ್ ಡೂ ಫಾಲೋ ಮೀ ರೈಟ್ ನಾವು. ಫಾಲೋ ಬಟನ್ ನ ಕ್ಲಿಕ್ ಮಾಡಿ.